ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗ್ತೀವಿ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಮುಹೂರ್ತ ನೋಡಿ ಕೆಲಸ ಮಾಡಿದ್ರೆ ಅರ್ಧ ಗೆದ್ದಾಗೆ ಅಂತ ಹೇಳಿ ಹಿರಿಯರು ಹೇಳಿರುವ ಮಾತನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಶುಭ ಮುಹೂರ್ತ ಅಂತ ಹೇಳಿದ್ರೆ ತಾರಾಬಲ ಅನ್ನೋದು ಕೂಡ ಅಲ್ಲಿ ಎಷ್ಟು ಅನುಕೂಲವಾಗುತ್ತೆ, ಯಾವ ತಾರಾಬಲದಿಂದ ಏನೆಲ್ಲ ಅನಾನುಕೂಲಗಳಾಗತ್ತೆ, ಈ ಕುರಿತಾಗಿ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷ್ಯರಾದಂತಹ ಡಾಕ್ಟರ್ ವೈ.ಎಸ್.ಕೆ. ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇನ್ನು ಮೊದಲನೇದಾಗಿ ಇವತ್ತಿನ ದಿನದ ವಿಶೇಷತೆ ಏನು, ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಸರಳವಾದಂಥ ಪರಿಹಾರವನ್ನು ಎಂದಿನಂತೆ ತಿಳಿಸಿಕೊಡೋದಾದರೆ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮೋ ದೇವ್ಯೇ ಮಹಾದೇವ್ಯೇ ಶಿವಾಯೇ ಸತತಂ ನಮಃ. ನಮಃ ಪ್ರಕೃತೆ ಭದ್ರಾಯೇ ನೇತಾ ಪ್ರಣೀತಾ ಸ್ಮೃತ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ತಮ್ಮದೇ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ಅವಳ ಅಡಿದ ಅವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಮಂಗಳವಾರ, ವಿಶೇಷವಾಗಿ ರೇವತಿ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ಷಷ್ಠಿ ಅಂದರೆ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ ಇರತಕ್ಕಂಥದ್ದು. ಅದರೊಟ್ಟಿಗೆ ಇವತ್ತೇನಪ್ಪ ಅಂದರೆ ರೇವತಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನು. ಬಹಳ ಮುಖ್ಯವಾಗಿ ವ್ಯವಹಾರ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಇಲ್ಲ ಅಂದರೆ ನಾವು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವ್ಯವಹಾರ ಅಂತಕ್ಕಂಥದ್ದು, ಒಂದು ಅಗ್ರಿಮೆಂಟ್ ಅಂತಕ್ಕಂಥದ್ದು ಇರುತ್ತೆ. ನೀವು ಯಾವುದೋ ಒಂದು ಕೆಲಸ ಮಾಡಿ ಎಲ್ಲೋದ್ರೂ ಕೂಡ ನಮಗೆ ಮುಖ್ಯವಾಗಿ ವೆಲ್ಕಮ್ ಲೆಟ್ರಿಂದ ಆದಿಯಾಗಿ ಅವರು ಕನ್ಫರ್ಮೇಷನ್ ಲೆಟ್ರ್ ತನಕ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿದ್ದಾಗ ಮಾತ್ರ ನಾವು ಆ ಕಂಪ್ನಿ ಎಂಪ್ಲಾಯ್ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಬದುಕು ಕೂಡ ಮನುಷ್ಯ ಒಂದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಪ್ರತಿಯೊಂದು ವಸ್ತುವಿನೊಟ್ಟಿಗೂ, ಪ್ರತಿಯೊಂದು ಮನುಷ್ಯನೊಟ್ಟಿಗೂ, ಜೀವಿಯೊಟ್ಟಿಗೂ ಒಂದು ಸಂಕಲ್ಪಯುಕ್ತವಾಗಿರ್ತಕ್ಕಂಥ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವನು ಆಗ್ತಾನೆ. ಅದು ಒಂದು ಕೃಷಿಕನಾದರೆ ಒಂದು ತೋಟದ ಜೊತೆ, ಎತ್ತುಗಳ ಜೊತೆ ಒಡನಾಟ, ಟ್ರ್ಯಾಕ್ಟರ್ ಜೊತೆ ಒಡನಾಟ ಇರ್ತಕ್ಕಂಥದ್ದು. ಒಬ್ಬ ಉದ್ಯೋಗಿ ಆದರೆ ಸಹೋದ್ಯೋಗಿಗಳೊಟ್ಟಿಗೆ ಒಡನಾಟ ಇರ್ತಕ್ಕಂಥದ್ದು. ವ್ಯಾಪಾರವಂತನಾದರೆ ಇನ್ನೊಬ್ಬ ವ್ಯಾಪಾರಸ್ಥನಂತೆಗೆ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೀಗೆ ಈ ಒಡನಾಟದ ಬದುಕು ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ನಿತ್ಯ ನಿರಂತರವಾಗಿ ನೀರಿನ ಹಾಗೆ ಇರತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರೇರಕ ಶಕ್ತಿ ಯಾವುದಪ್ಪ ಅಂದರೆ ಮಹಾಲಕ್ಷ್ಮಿ. ಎಲ್ಲರೂ ಕೂಡ ಕಾಂಚನಂ ಕರ್ಮ ವಿಮೋಚನಂ ಅಂತೇಳಿ, ಅಂದರೆ ಧನಮೂಲಂ ಇದಂ ಜಗತ್ತು ಅಂತ ನಾವು ಕರಿತೀವಿ. ಏನಪ್ಪ, ದುಡ್ಡು ಅನಿವಾರ್ಯತೆ ನಮಗಲ್ಲ, ಅದು ಅತ್ಯವಶ್ಯವಾದದ್ದು. ಹೇಗೆ ಗಾಳಿ ನೀರು ಪಂಚಭೂತಗಳು ನಮಗೆ ಏನು ನಿತ್ಯ ನಿರಂತರವಾಗಿ ನಮಗೆ ಶಕ್ತಿಪ್ರದವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕೊಡ್ತಾ ಇರತಕ್ಕಂಥದ್ದಾಗುತ್ತೋ, ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ವಿಧಾನದಲ್ಲಿ ನಮಗೆ ಒಂದಷ್ಟು ಏರುಪೇರುಗಳಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಮಂಗಳವಾರ ಬಂದಿರೋದ್ರಿಂದ ಆ ಒಂದು ದಿನಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಕುಜನು. ಭೂ ಸಂಬಂಧಿತವಾದ ವ್ಯವಹಾರಾದಿಗಳನ್ನು ಮಾಡ್ತಿದ್ದೀರಾ, ಅದರೆಲ್ಲ ನಷ್ಟ ಆಗ್ತಾ ಇದೆ. ಯಾವುದೇ ವಿಧವಾದ ಕಬ್ಬಿಣ ವ್ಯಾಪಾರಾದಿಗಳು, ವಿಶೇಷವಾಗಿ ಸಣ್ಣ ಪುಟ್ಟದಾದಂಥ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಎಷ್ಟೇ ದುಡ್ಕೊಂಡು ಬಂದರೂ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನು ಮಾಡಿ ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಬಹಳ ಮುಖ್ಯವಾಗಿ ನಮ್ಮ ಧರ್ಮ, ನಾವು ಎಲ್ಲರೂ ಕೂಡ ಮುಖ್ಯವಾಗಿ ನಾವು ನಂಬಿಕೆ ಆಧಾರದಲ್ಲಿ ಜೀವನವನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತೀವಿ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ 7 ಮಂಗಳವಾರಗಳ ಕಾಲ, ವಿಶೇಷವಾಗಿ ಇವತ್ತಿನ ರೇವತಿ ನಕ್ಷತ್ರವಾಗಿ ಯುಕ್ತವಾಗಿ ಬಂದಿರತಕ್ಕಂಥ ಇವತ್ತಿನ ದಿನ ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಲ್ಲಿ, ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ 100ಕ್ಕೆ 99 ಜನ ಹಣಕಾಸಿನ ವಿಚಾರದಲ್ಲಿ ಅಡಚಣೆ ತೊಂದರೆ ಅನುಭವಿಸ್ತಾ ಇರತಕ್ಕಂಥವ್ರು ಇರ್ತೀರಾ. ಹಾಗಾಗಿ ಎಲ್ಲರಿಗೂ ಕೂಡ ಮಂಗಳವಾಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ, ಒಂದು ತೆಂಗಿನಕಾಯಿ, ವಿಶೇಷವಾಗಿ ಒಂದು ಮುಷ್ಟಿಯಷ್ಟು ತೊಗರಿಬೇಳೆ, 125 ರೂಪಾಯಿ ಕಾಯನ್ನು, ಅಥವಾ ನೋಟಾದರೂ ಪರವಾಗಿಲ್ಲ, 125 ರೂಪಾಯಿ ಒಂದು ದುಡ್ಡನ್ನು, ಒಂದು ಮುಷ್ಟಿಯಷ್ಟು ತೊಗರಿಬೇಳೆಯನ್ನು, ಒಂದು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟು ಅನನ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಪ್ರಾರ್ಥನೆ ಮಾಡಿ
ಎರಡನೇದಾಗಿ ಯಾರೆಲ್ಲ ಸ್ನಾನ ಮಾಡಿಲ್ಲ ಅಂತಕ್ಕಂಥವ್ರು ಇವತ್ತಿನ ದಿವಸ 3 ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಸ್ನಾನ ಮಾಡಿ. ಪ್ರತಿ ಮಂಗಳವಾರ ನೀವು ಅದನ್ನು ತಪ್ಪದೆ ಉಪ್ಪನ್ನು ಹಾಕಿ 3 ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ಸ್ನಾನ ಮಾಡ್ತಾ ಬನ್ನಿ. 7 ಮಂಗಳವಾರಗಳ ಕಾಲ ಈ ರೀತಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ಕೆಂಪು ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ, 1 ಮುಷ್ಟಿಯಷ್ಟು ತೊಗರಿಬೇಳೆ, 125 ರೂಪಾಯಿ ಕಾಯನ್ನು ಅಥವಾ ನೋಟು ಯಾವುದನ್ನು ಬೇಕಾದರೂ ಹಾಕಿ ಗಂಟು ಹಾಕಿ ನಿಮ್ಮ ಸಂಕಲ್ಪವನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಈ ಹಣಕಾಸಿನ ವಿಚಾರದಲ್ಲಿ ನಾನು ಹೊರಗೆ ಬರಬೇಕು, ಸಾಲ ಜಾಸ್ತಿ ಆಗ್ತಾ ಇದೆ, ಏನೆಲ್ಲ ಇರಲಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಎಲ್ಲ ವಿಳಂಬಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ನೀವು ಈ 7 ವಾರಗಳಲ್ಲಿ ಖಂಡಿತ ಶತಸಿದ್ಧವಾಗಿ ನಾನು ಇದಕ್ಕೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾಕಷ್ಟು ಮಂದಿಗೆ ಇದರಿಂದ ಅನುಕೂಲ ಆಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ 7 ವಾರಗಳ ಕಾಲ ಪ್ರತಿನಿತ್ಯವೂ ಕೂಡ ಮಂಗಳವಾರದ ರಾತ್ರಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ತಟ್ಟೆ ಅಥವಾ ಒಂದು ಮಣೆಯ ಮೇಲೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ, ತೊಗರಿಬೇಳೆ, 125 ರೂಪಾಯಿ ಕಾಯನ್ನು, ಜೊತೆಗೆ ನಿಮಗೆ ಅನುಕೂಲ ಇದ್ದಂಥವರು ಸಿಕ್ಕಿದ್ರೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಕೂಡ ಅದರಲ್ಲಿ ಹಾಕಿ ಗಂಟು ಹಾಕಿ ಅದನ್ನು ಇಟ್ಟು ಬುಧವಾರದ ಬೆಳಗ್ಗೆ ಶಿವನ ಸನ್ನಿಧಾನದಲ್ಲಿ ಕೊಟ್ಟು ಬನ್ನಿ. 7 ವಾರಗಳ ಕಾಲ ಈ ರೀತಿ ಮಾಡಿ. ಖಂಡಿತ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನೇಕ ರೀತಿಯಾದಂಥ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿವಸ ಷಷ್ಠಿಗೆ ನಾವು ಸಂಬಂಧಪಟ್ಟ ಹಾಗೆ ವಿವಾಹಕ್ಕೆ ವಿಳಂಬ ಆಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣ್ತಾ ಇಲ್ಲ ಅಂತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ವಿಶೇಷವಾಗಿ ಯಾರಿಗೆ ಮದುವೆ ಆಗಿಲ್ಲ ಅಂತಕ್ಕಂಥವ್ರು ಒಂದು ತೊಗರಿ ಬೇಳೆಯನ್ನು ಅವರ ಒಂದು ತೂಕಕ್ಕೆ ಅನುಸಾರವಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟು ನಾಳೆ ಬೆಳಗ್ಗೆ ತೊಗೊಂಡೋಗಿ ಅದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಕೆಂಪು ಕಣಗೆಲೆ ಹೂವು ದಕ್ಷಿಣ ಸಮೇತವಾಗಿ ಫಲದಕ್ಷಿಣೆಗಳ ಸಮೇತವಾಗಿ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರಿಗೆ ಅಥವಾ ಬ್ರಹ್ಮಚಾರಿಗೆ ಅರ್ಪಣೆ ಮಾಡಿ. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ವಿಳಂಬಾದಿಗಳಿಂದ ದೂರ ಆಗುತ್ತೆ. ಶೀಘ್ರವಾಗಿ ಮದುವೆ ಆಗ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಗುರೂಜಿ, ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಗುರೂಜಿ, ಪ್ರಾರಂಭ ಮಾಡುವಂಥ ಮುನ್ನ ಶುಭ ಮುಹೂರ್ತವನ್ನು ನೋಡ್ತಾರೆ. ಬಹುತೇಕ ಎಲ್ಲರೂ ಕೂಡ ಅದರಲ್ಲಿ ಒಂದು ನಂಬಿಕೆಯನ್ನು ಇಟ್ಟಿರ್ತಾರೆ. ಶುಭ ಮುಹೂರ್ತದಲ್ಲಿ ನಮ್ಮ ಕೆಲಸ ಆರಂಭ ಆಯಿತು ಅಂತ ಹೇಳಿದ್ರೆ ಅದರ ಪ್ರತಿಫಲ ನಮ್ಮದಾಗತ್ತೆ ಅಂತ. ಇನ್ನು ಶುಭ ಮುಹೂರ್ತ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಪಂಚಾಂಗವನ್ನು ನೋಡುವಂಥ ಅಭ್ಯಾಸ ಇದೆ. ಪಂಚಾಂಗದಲ್ಲಿ ತಾರಾಬಲವನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಗುರುಗಳೇ? ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಅಂತ ಹೇಳುತ್ತೆ ಶಾಸ್ತ್ರ. ಏನಪ್ಪ ಅಂದರೆ, ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಮೊದಲು ಒಬ್ಬ ಜ್ಯೋತಿಷ್ಯರ ಹತ್ರನೋ ಪುರೋಹಿತರ ಹತ್ರನೋ ಅರ್ಚಕರ ಹತ್ರನೋ ಹೋಗುವಂಥ ಒಂದು ರೂಢಿಗತವಾದ ನಮ್ಮ ಅಭ್ಯಾಸ. ಅಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದಷ್ಟು ಸಂದರ್ಭಗಳಲ್ಲಿ ಇದನ್ನು ನೋಡದೆ ಕೊಟ್ಟಂಥ ಅಷ್ಟು ಮುಹೂರ್ತಗಳು, ಯಾಕಂದರೆ ಅವ್ರಿಗೆ ಅದರ ಅರಿವಿನ ಕೊರತೆ ಇರತಕ್ಕಂಥದ್ದಾಗಿರುತ್ತೆ. ತಾರಾಬಲ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅವನನ್ನು ಸದೃಢತೆ ಮಾಡ್ತಕ್ಕಂಥ ಒಂದು ಸನ್ಮಂಗಳಕರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತಕ್ಕಂಥದ್ದು ತಾರಾಬಲ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಇದಕ್ಕೆ ಸಾಕಷ್ಟು ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಇರತಕ್ಕಂಥದ್ದಿದೆ. ಅದರಲ್ಲೂ ಕೂಡ ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಎರಡನೇದಾಗಿ ಮುಹೂರ್ತ ಚಿಂತಾಮಣಿಯಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ನಮಗೆ ಅದಾದ ನಂತರದಲ್ಲಿ ಕಾಲಾಮೃತ ಅಂತಕ್ಕಂಥ ಈ 4 ಗ್ರಂಥಗಳಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಲಕ್ಷ್ಯವನ್ನು ವಹಿಸಿರ್ತಕ್ಕಂಥದ್ದು. ತಾರಾ ಅಂದರೆ ಏನು? ನಾವು ಅದು ನಕ್ಷತ್ರ ಅನುಸಾರವಾಗಿರ್ಬೋದು, ನಾಮನಕ್ಷತ್ರ ಅನುಸಾರವಾಗಿರ್ಬೋದು. ಈಗ ನಕ್ಷತ್ರಾನುಸಾರವಾಗಿ ನಾವು ಮಾಡುವಂಥ ದಿನಕ್ಕೆ ನಮಗೆ ಅದು ಯೋಗಪ್ರದವಾ ಅಲ್ಲವಾ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಈ ತಾರಾಬಲದ ಯುಕ್ತವಾಗಿ. ಯೋಗ ಅಂದರೆ ಏನು? ಮನುಷ್ಯನಿಗೆ ಪ್ರತಿಯೊಬ್ಬರು ಕೂಡ ತನ್ನ ಯೋಗ್ಯತೆ ಇದ್ದರೂ ಕೂಡ ಯೋಗ ಇಲ್ಲದೆ ಇದ್ದಾಗ ಅದೇನಾಗುತ್ತೆ, ಅವನಿಗೆ ಅದು ತೊಂದರೆಯನ್ನು ಉಂಟು ಮಾಡತಕ್ಕಂಥದ್ದಾಗುತ್ತೆ. ಬಹಳ ಮುಖ್ಯವಾಗಿ ತಾರೆಗಳಲ್ಲಿ 9 ತಾರೆಗಳಿದ್ದಾವೆ. ನಾವು 9 ಗ್ರಹಗಳನ್ನು ಹೇಗೆ ನಾವು ವಿಂಗಡಣೆಯನ್ನು ಮಾಡ್ತೀವೋ, ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ ಅಂತೇಳಿ, ಹಾಗೆ 9 ತಾರೆಗಳಿದ್ದಾವೆ. ಈ 9 ತಾರೆಗಳಿಗೆ 9 ಗ್ರಹಗಳ ಅಧಿದೇವತೆಗಳಿದ್ದಾವೆ. ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕೇವಲ ತಾರಾಬಲ ಅಂದರೆ ತಾರೆ, ಈಗ ಕೆಲವ್ರಿಗೆ ಏನಪ್ಪ ಅಂದರೆ ಸಂಪತ್ತಾರೆ, ಕ್ಷೇಮ ತಾರೆ, ವಿಪತ್ತಾರೆ, ನೈಧನ ತಾರೆ ಅಂತ ತಾರೆಗಳ ಒಂದು ಹೆಸರುಗಳನ್ನು ಗೊತ್ತಿರುತ್ತೆ. ತಾರಾ ದೇವತೆಗಳು ಯಾರು, ಯಾಕೆ ಜನ್ಮತಾರೆಗೆ ಶನಿ ಅಧಿಪತಿ ಆಗಿರ್ತಾನೆ ಅಂತಕ್ಕಂಥದ್ದು, ಯಾಕೆ ಸಂಪತ್ತಾರೆಗೆ ಗುರು ಅಧಿಪತಿ ಆಗಿರ್ತಾನೆ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋಗ್ತಕ್ಕಂಥ ಕಾಲನ್ನು ನೋಡ್ಕೊಳ್ಳೋಣ. ಸರಿ ಗುರೂಜಿ, ಇನ್ನು ಮುಹೂರ್ತಗಳಲ್ಲಿ ತಾರಾಬಲ ಅನ್ನುವಂಥ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಯಾವುದು ಅನುಕೂಲ, ಹಾಗೆ ಯಾವ ತಾರಾಬಲದಿಂದ ಅನಾನುಕೂಲ ಆಗುತ್ತೆ ಅನ್ನೋದನ್ನು ತಿಳಿಸೋದ? ಬಹಳ ಮುಖ್ಯವಾಗಿ 1, 3, 5, 7 ಮತ್ತು 7 ತಾರೆಗಳು. ಈ ಒಂದು ಏನಪ್ಪ ಅಂದರೆ, ಮೊದಲನೇದಾಗಿ ಜನ್ಮತಾರೆ, ಇದಕ್ಕೆ ಶನಿ ಅಧಿಪತಿ ಆಗ್ತಕ್ಕಂಥವನಾಗ್ತಾನೆ.
ಜನ್ಮತಾರೆಯಲ್ಲಿ ನೀವೇನಾದರೂ ಕಾರ್ಯಕ್ರಮಗಳನ್ನು ಮಾಡಿದಾಗ ನಿಮಗೆ ರೋಗಾದಿಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಕೆಲವು ಮನೆಗೆ ನಾವು ನೋಡ್ತೀವಿ, ಅದು ಗೃಹ ಪ್ರವೇಶ, ನಾಮಕರಣ, ದೇವತಾ ಪ್ರತಿಷ್ಠಾಪನೆ, ಯಾವುದೇ ಅದರಲ್ಲೂ ಕೂಡ ಏನಪ್ಪ ಅಂದರೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಾವು ನಿತ್ಯ ಪ್ರಯಾಣ ಮಾಡ್ತೀವಿ, ಅದಕ್ಕೆಲ್ಲ ಅನ್ವಯಿಸಲ್ಲ. ನಿತ್ಯ ಪೂಜೆ ಮಾಡ್ತೀವಿ, ಅದಕ್ಕೆ ಯಾವುದೂ ಅನ್ವಯಿಸಲ್ಲ. ನಿತ್ಯ ಕರ್ಮಾದಿಗಳನ್ನು ಹೊರತುಪಡಿಸಿ ಮುಖ್ಯವಾಗಿ ಕಾಮ್ಯ ಕರ್ಮಗಳಂತ ಏನು ಕರಿತೀವೋ, ನೈಮಿತ್ತಿಕ ಕರ್ಮಗಳಂತ ಏನು ಕರಿತೀವೋ, ಈ ಕರ್ಮಗಳಲ್ಲಿ ನಾವು ಮುಖ್ಯವಾಗಿ ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಜನ್ಮತಾರೆ. ಜನ್ಮತಾರೆಯನ್ನು ನೋಡಿದಾಗ ಜನ್ಮತಾರೆಗೆ ಶನಿ ಅಧಿಪತಿ ಆಗ್ತಾನೆ. ಈ ಶನಿ ಅಧಿಪತಿ ಆದರೆ ನಾವು ಮುಖ್ಯ ಜ್ಯೋತಿಷ್ಯದಲ್ಲಿ ಶನಿ ಅಂದ್ರೇ ವಿಳಂಬ ಅಂತಕ್ಕಂಥದ್ದು, ನಿಧಾನ ಅಂತಕ್ಕಂಥದ್ದು, ಮಂದ ಅಂತಕ್ಕಂಥದ್ದು. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು, ಜನ್ಮತಾರೆಯಲ್ಲಿ ಏನಾದರೂ ಅವರು ಗೃಹ ಪ್ರವೇಶ ಮಾಡಿದಾಗ ಆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥದ್ದಾಗುತ್ತೆ. ಅದೇ ತಾರಾಬಲವನ್ನು ಇಲ್ಲದೆ ನಾವು ದಿನ, ವಾರ, ತಿಥಿ ಎಲ್ಲವನ್ನು ನೋಡಿ ಮಾಡಿದರೂ ಕೂಡ ಅವರಿಗೆ ಬರ್ತಕ್ಕಂಥ ಸಮಸ್ಯೆ ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅನುಭವದಲ್ಲೂ ಕೂಡ ಇರತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ದು ವಿಶೇಷವಾಗಿ ಧರ್ಮಸಿಂಧುವಿನಲ್ಲಿ ಇದರ ಸುದೀರ್ಘವಾಗಿರ್ತಕ್ಕಂಥ ಉಲ್ಲೇಖ ಇರತಕ್ಕಂಥದ್ದಿದೆ. ಎರಡನೇದಾಗಿ ನಾವು ಸಂಪತ್ತಾರೆ ಅಂತ ಕರಿತೀವಿ. ಈ ಸಂಪತ್ತಾರೆಗೆ ಅಧಿಪತಿಯಾಗಿರ್ತಕ್ಕಂಥವನು ಗುರು ಅಂದರೆ ಜ್ಞಾನಕಾರಕನು, ವಿಶೇಷವಾಗಿ ಧನಪ್ರದನು. ಆ ಮನೆಗೆ ನಾವು ಸಂಪತ್ತಾರೆಯಲ್ಲಿ ಹೋದಾಗ, ಒಂದು ವ್ಯಾಪಾರಕ್ಕಾಗಲಿ ಒಂದು ಉದ್ಯೋಗಕ್ಕಾಗಲಿ ಹೋದಾಗ ಅವ್ರಿಗೆ ಅದರಲ್ಲಿ ಅಭಿವೃದ್ಧಿ ಕಾಣ್ತಕ್ಕಂಥದ್ದಾಗುತ್ತೆ. ಗುರುವಿನ ಅನುಗ್ರಹ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಒಂದು ವ್ಯಾಪಾರಕ್ಕೊಂದು ಒಂದು ಉದ್ಯೋಗಕ್ಕೆ ಹೋದಾಗಲೂ ಕೂಡ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಸಂಪತ್ತಾರೆಯಲ್ಲಿ ಹೋಗ್ತಕ್ಕಂಥದ್ದು ಅಥವಾ ಸಂಪತ್ತಾರೆಯಲ್ಲಿ ಗೃಹ ಪ್ರವೇಶ, ನಾಮಕರಣ, ಮುಂಜಿ ಈ ರೀತಿಯಾದದ್ದು ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಯಾಣವೂ ಕೂಡ ಹೊಸ ಒಪ್ಪಂದಗಳಿರ್ಬೋದು ಅಥವಾ ದೀರ್ಘಕಾಲದ ಒಪ್ಪಂದಗಳಲ್ಲಿ ಏನೋ ಹಿನ್ನಡೆಯಾಗಿ ಪುನಃ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಂಪತ್ತಾರೆಯಲ್ಲಿ ಮಾಡಿಕೊಂಡಾಗ ಅದು ನಾಮನಕ್ಷತ್ರ ಒಂದು ಕಂಪ್ನಿ ಅಂತ ಇರುತ್ತೆ. ಆ ಕಂಪ್ನಿಯೊಟ್ಟಿಗೆ ನಾವು ಒಡನಾಟವನ್ನು ಇಟ್ಕೊಳ್ಬೋದಾ ಅಂತಕ್ಕಂಥದ್ದು, ಆ ಕಂಪ್ನಿಗೆ ಬರಬಹುದಾಗಿರ್ತಕ್ಕಂಥ ಅಕ್ಷರದ ಮೇಲೆ ನಮಗೆ ನಾಮನಕ್ಷತ್ರಕ್ಕೆ ಅನುಸಾರವಾಗಿ ಇರತಕ್ಕಂಥ ಆ ಒಂದು ಸಮಯವನ್ನು ಅಥವಾ ಆ ಒಂದು ಎಣಿಕೆಯನ್ನು ನೋಡಿದಾಗ ಅಲ್ಲೂ ಕೂಡ ನಾವು ಅದೊಂದು ತಾರಾಬಲವನ್ನು ನೋಡಿದರೆ ಅವರಿಂದ ನಮಗೆ ಅನುಕೂಲ ಆಗುತ್ತಾ ಆಗಲ್ಲ. ಮಿತ್ರರನ್ನು ಮಾಡ್ಕೊಳ್ಬೇಕಾದ್ರೂ ಕೂಡ ಇದನ್ನು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಅದೇನೆಂದರೆ ನಮ್ಮ ಶಾಸ್ತ್ರ ಯಾರಿಗೂ ಕೂಡ ಮೌಢ್ಯತೆಯನ್ನು ತುಂಬಲ್ಲ, ಅದು ಮುಖ್ಯವಾಗಿ ಜ್ಞಾನವನ್ನು ತುಂಬುತ್ತೆ. ಇದನ್ನು ಮಾಡಿದ್ರೆ ಒಳ್ಳೇದಾಗುತ್ತಾ ಒಳ್ಳೇದಾಗಲ್ಲ. ಇನ್ನು ನಾವು ಮೂರನೇದಾಗಿ ವಿಪತ್ತಾರೆ ಅಂತಕ್ಕಂಥದ್ದು. ಈ ವಿಪತ್ತಾರೆಗೆ ರಾಹೋಧಿಪತಿ ಆಗ್ತಾನೆ. ವಿಪತ್ತುಗಳಂದರೆ ಏನಾಗುತ್ತೆ, ಈಗ ರಸ್ತೆಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀವಿ, ಸ್ಪೀಡ್ ಜಾಸ್ತಿ ಆದರೆ ಏನಾಗುತ್ತೆ, ಕಂಟ್ರೋಲ್ ತಪ್ಪುತ್ತೆ, ಅಪಘಾತ ಆಗುತ್ತೆ. ರಾಹು ಅನ್ನೋನು ಕೂಡ ವಿಪತ್ತಾರೆಯಲ್ಲಿ ಏನೋ ನಾವು ಭ್ರಮೆಯಿಂದ ಮಾಡಿದಾಗ ಏನಾದರೂ ಅದು ಅನಾಹುತಗಳಾಗ್ತಕ್ಕಂಥ ಎಲ್ಲ ಸಂದರ್ಭಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಿಪತ್ತಾರೆಯಲ್ಲಿ ಅದು ಮೃತ್ಯುತಾರೆ ಅಂತ ಕೂಡ ಕರಿತೀವಿ. ಮೃತ್ಯು ಸಂಭವಿಸ್ಬೋದು, ಆಕ್ಸಿಡೆಂಟ್ ಆದಾಗ ಏನು ಬೇಕಾದರೂ ಆಗ್ಬೋದು. ಆ ರೀತಿಯಾಗಿ ವಿಪತ್ತಾರೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೆಲಸಗಳನ್ನು ಮಾಡದೇ ಇರತಕ್ಕಂಥದ್ದು ಒಂದು ಉತ್ತಮದಾಯಕವಾಗಿರ್ತಕ್ಕಂಥದ್ದು. ನಾಲ್ಕನೇದಾಗಿ ಕ್ಷೇಮತಾರೆ ಅಂತಕ್ಕಂಥದ್ದು. ಈ ಕ್ಷೇಮತಾರೆಗೆ ಬಹಳ ಮುಖ್ಯವಾಗಿ ಒಂದು ಸಂಪನ್ನತೆ ಬೆಳೆಯತಕ್ಕಂಥದ್ದಾಗುತ್ತೆ. ಅಂದರೆ ನಾವು ಯಾವುದಾದ್ರೂ ಒಂದು ಸಸ್ಯವನ್ನು ನೆಟ್ಟಾಗ ಅದರಿಂದ ನಮಗೆ ಸಮೃದ್ಧವಾದ ಫಲವನ್ನು ಒಂದು ಬಂದಾಗ ಅದು ನಾವು ಸಂತೋಷ ಪಡ್ತೀವಿ. ಒಂದು ಬೆಳೆಯನ್ನು ರೈತ ಬೆಳೆ ಹಾಕಿದ ಅಂತ ಇಟ್ಕೊಳ್ಳಿ, ಆ ಬೆಳೆಯನ್ನು ಸಂಪತ್ತಾರೆಯಲ್ಲಿ ಹಾಕಿದಾಗ, ಅವನು ಕ್ಷೇಮತಾರೆಯಲ್ಲಿ ಹಾಕಿದಾಗ ಆ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇಮವಾಗ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಬುಧನ ಅಧಿಪತಿ ಆಗಿರ್ತಕ್ಕಂಥವನು. ಬುಧನ ಮುಖ್ಯವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಕರು ಕ್ಷೇಮತಾರೆಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭವನ್ನು ಮಾಡಿದಾಗ ಅವರಿಗೆ ಖಂಡಿತವಾಗಿಯೂ ಕ್ಷೇಮ ಆಗ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಪ್ರತ್ಯಕ್ ತಾರೆ ಅಂತಕ್ಕಂಥದ್ದು. ಈ 5ನೇ ತಾರೆ ಬಹಳ ಮುಖ್ಯವಾಗಿ ಕೇತುಗೆ. ಈ 5ನೇ ತಾರೆಯಲ್ಲಿ ಮಾಡಿದ್ರೆ ಮನೆಯಲ್ಲಿ ನಾವು ನೋಡ್ತೀವಿ, ಕೆಲವು ಮನೆಗಳಿಗೆ ಹೋದಾಗ ಅಲ್ಲಿ ತನಕ ಶಾಂತಿ ಸಮಾಧಾನ ಇರತಕ್ಕಂಥದ್ದಾಗಿರುತ್ತೆ, ಅಲ್ಲಿಂದ ಗೊಂದಲಗಳು ಮತ್ತು ಜಗಳಗಳು ಕಲಹಗಳಾಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಕೇತು ಅಧಿಪತಿ ಆಗಿರ್ತಕ್ಕಂಥವ್ನು. ಅಂದರೆ ಯಾರೂ ಅಂದರೆ ಸತ್ಕರಿಸೋದಿಲ್ಲ, ಎಲ್ಲರನ್ನೂ ಕೂಡ ಧಿಕ್ಕರಿಸ್ತಾ ಇರ್ತಕ್ಕಂಥದ್ದು, ಒಬ್ಬರು ಮಾತೊಬ್ಬರು ಕೇಳದೇ ಇರತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಇನ್ನು 6ನೇದಾಗಿ ಸಾಧನ ತಾರೆ. ಇದಕ್ಕೆ ಚಂದ್ರ ಅಧಿಪತಿ ಆಗ್ತಾನೆ. ಈ ತಾರೆಯಲ್ಲಿ ಬಹಳ ಮುಖ್ಯವಾಗಿ ಸಾಧಕರು ಮಂತ್ರ ಉಪಾಸನೆ, ಮಂತ್ರ ಅನುಷ್ಠಾನ, ಈ ರೀತಿಯಾದ ಏನಾದರೂ ಸಾಧನೆ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕ್ರೀಡಾಪಟುಗಳು ಏನಾದರೂ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಸಾಧನ ತಾರೆಯಲ್ಲಿ ಪ್ರಾರಂಭ ಮಾಡಿದಾಗ ಖಂಡಿತ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ನಾಮನಕ್ಷತ್ರಕ್ಕೂ ವಿಶೇಷವಾಗಿ ಜನ್ಮನಕ್ಷತ್ರಕ್ಕೂ, ನಾವು ಜನ್ಮನಕ್ಷತ್ರನೇ, ಈಗ ಜನ್ಮನಕ್ಷತ್ರ ಇಲ್ಲದೆ ಇದ್ದಾಗ 50% ನಾಮನಕ್ಷತ್ರ, 100% ಜನ್ಮನಕ್ಷತ್ರ. ಜನ್ಮನಕ್ಷತ್ರ ಸಿಕ್ತಂದರೆ ಅದು ತುಂಬ ಒಳ್ಳೆಯದು. ಒಂದು ವೇಳೆ ಸಿಗದೇ ಇದ್ದಾಗ ಅದನ್ನು ನಾವು ವಿಶೇಷವಾಗಿ ಯಾವ ಹೆಸರಿದೆಯೋ, ಈಗ ಅಂಜನಪ್ಪ ಅಂತಿದ್ರೆ ಕೃತಿಕಾ ನಕ್ಷತ್ರ ಆಗುತ್ತೆ, ರಾಮಪ್ಪ ಅಂದರೆ ಚಿತ್ತಾ ನಕ್ಷತ್ರ ಆಗುತ್ತೆ. ಹೀಗೆ ಆ ನಕ್ಷತ್ರಕ್ಕೆ ಹೆಸರಿಗೆ ಅನುಸಾರವಾಗಿ ನಕ್ಷತ್ರ ಬರ್ತಕ್ಕಂಥದ್ದು ಅದು 50% ಫಲವನ್ನು ಕೊಟ್ಟರೆ, ನಕ್ಷತ್ರ ಅಂತ ಜನ್ಮ ನಕ್ಷತ್ರ ಅಂತಕ್ಕಂಥದ್ದು 100% ಫಲ ಕೊಡ್ತದೆ. ಇನ್ನು 7ನೇದಾಗಿ ಬಹಳ ಮುಖ್ಯವಾಗಿ ನಾವು ನೈಧನ ತಾರೆ ಅಥವಾ ವಧತಾರೆ ಅಂತ ಕರಿತೀವಿ. ಇದಕ್ಕೂ ಕೂಡ ಶನಿ ಅಧಿಪತಿ, ಜನ್ಮಲಗ್ನಕ್ಕೆ ಮತ್ತು 7ನೇ ತಾರೆಗೆ ಶನಿ ಅಧಿಪತಿ ಆಗಿರ್ತಕ್ಕಂಥವನು ಆಗ್ತಾನೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ
ನಷ್ಟ ಆಗುತ್ತೆ. ವಧತಾರೆಯಲ್ಲಿ ನೀವೇನಾದರೂ ಮಾಡಿದಾಗ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ಆಗ್ತಕ್ಕಂಥದ್ದು, ಏಳಿಗೆನೇ ಸಿಗದೆ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಇನ್ನು 8ನೇ ತಾರೆಗೆ ಬಂದಾಗ ಇದನ್ನು ನಾವು ಮಿತ್ರ ತಾರೆ ಅಂತ ಕರಿತೀವಿ. ಮಿತ್ರ ತಾರೆಗೆ ಶುಕ್ರನ ಅಧಿಪತಿ ಆಗ್ತಾನೆ. ಶುಕ್ರನ ಅಧಿಪತಿ ಆದಾಗ ಏನಾಗುತ್ತೆ, ಶುಕ್ರ ಅಂದರೆ ಮನೋಕಾಮನೆಗಳನ್ನು ಬೆಳೆಸುವಂಥವನು ಅಂತ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವಂಥ ಎಲ್ಲ ಆಸೆಗಳನ್ನು ಕೂಡ ಪೂರೈಸಿಕೊಳ್ಳುವಂಥ ಒಂದು ಶಕ್ತಿ ಬರ್ತಕ್ಕಂಥದ್ದಾಗಿರುತ್ತೆ. ನಾವು ಒಂದು ಸಲ ಹೇಳ್ತೀವಿ, ಇಲ್ಲ ಗುರುಗಳೇ, ಆ ಮನೆಗೆ ಹೋದ್ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ. ಈಗ ಬಾಡಿಗೆ ಮನೆಗೆ ಓದಬೇಕಾದ್ರೂ ಕೂಡ ಇದನ್ನು ನೋಡಬೇಕು. ಬಾಡಿಗೆ ಮನೆಗೆ ಓದಬೇಕಾದ್ರೂ ಕೂಡ ಇದನ್ನು ನೋಡಿ ಹೋದಾಗ ಆ ಮನೆಯವರಿಗೆ ಅನುಕೂಲಕರವಾಗಿ ವಾತಾವರಣ, ಅಲ್ಲಿ ಇದ್ದಂಥವ್ರು ಹಿಂದೆ ವಾಸ ಮಾಡಿದಂಥವ್ರಿಗೆ ಅದು ಅನಾನುಕೂಲವನ್ನು ತಂದು ಒಡ್ಡಿದ್ದರೂ ಕೂಡ ಇವರು ಹೋದ ನಂತರದವರು ಒಳ್ಳೆಯ ತಾರಾಬಲದಲ್ಲಿ ಆ ಮನೆಗೆ ಹೋದಾಗ ಇವರಿಗೆ ಖಂಡಿತ ಸುಖಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಅತ್ಯಂತ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಪರಮಮಿತ್ರ ತಾರೆ ಅಥವಾ ಅತಿಮಿತ್ರ ತಾರೆ ಅಂತ ಕರಿತೀವಿ. ಇದಕ್ಕೆ ಕುಜನ ಅಧಿಪತಿ ಆಗಿರ್ತಾನೆ. ಯಶಸ್ಸು, ಲಾಭ, ಕೀರ್ತಿ ಈ ಮೂರು ಸಿಗ್ತಕ್ಕಂಥದ್ದಾಗಿರುತ್ತೆ. ತಾರೆಗಳು ಅಂತಕ್ಕಂಥದ್ದು ಕೇವಲ ನಾವೇನೆಂದರೆ, ನಾವು ತಾರಾ ಅಂದರೆ ನಮಗೆ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ನಕ್ಷತ್ರಗಳು ಅಂತ ಅಲ್ವಾ, ಅಂದರೆ ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳು ಅಂತ ನಾವು ಕರಿತೀವಿ. ಹಾಗೆ ತಾರೆ ಅಂತಕ್ಕಂಥದ್ದು ನಮ್ಮ ಆಪೋಸಿಟ್, ನಮ್ಮ ಎದುರುಗಡೆ ಇರತಕ್ಕಂಥ ವ್ಯವಸ್ಥೆಯನ್ನು ನಮಗೆ ಅದು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡಲ್ವಾ ಅಂತಕ್ಕಂಥ ತಿಳಿಸುವಂಥ ಒಂದು ಪದ್ಧತಿಯ ವಿಧಾನ. ಇದನ್ನು ನಾವು ಗಮನಿಸಿದಾಗ ಮನುಷ್ಯನಿಗೆ ಏನೆಲ್ಲ ಆಗಬೇಕಾಗಿರ್ತಕ್ಕಂಥ ಅನಾಹುತಗಳು ಇರುತ್ತೋ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಮುಂಚಿತವಾಗಿ ನಾವು ಮುಂಜಾಗೃತ ಕ್ರಮವನ್ನು ವಹಿಸ್ತಕ್ಕಂಥ ಒಂದು ವಿಧಾನವೇ ತಾರಾಬಲ. ಸರಿ ಗುರುಜಿ, ನಾವು ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ದೇವೇಂದ್ರಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಯಚೂರು ಜಿಲ್ಲಾ ಮಾನ್ಯ ತಾಲೂಕು ಉಡಾ ಗ್ರಾಮ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 11 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗದೀರಿ ಗುರುಜಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಂತ ಮಾಡಿದ್ವಿ. ಏನು ಕೇಳಬೇಕು ಅಂದ್ಕೊಂಡಿದ್ದೀರಾ? ಎಷ್ಟು ವಯಸ್ಸು, ಏನು ಹೆಸರು? ಒಂದು 25 ಇರ್ಬೋದು ರೀ. ಏನು ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಮಕ್ಕಳ ಆಗಿಲ್ಲ ಸರ್. ಅದಕ್ಕೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 4 ವರ್ಷ, ಈಗ 5 ವರ್ಷ ನಡೆಯಕೈತದೆ. 5 ವರ್ಷ ತುಂಬಬೇಕು. ಖಂಡಿತ ಈ ವರ್ಷ ಖಂಡಿತ ಆಗುತ್ತೆ. ಅಂದರೆ ಫೆಬ್ರವರಿ ನಂತರದಲ್ಲಿ ಇವ್ರಿಗೆ ಅನುಕೂಲ ಆಗುವ ಎಲ್ಲ ಯೋಗ ಇದೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಎಲ್ಲಿಂದ ಮಾತನಾಡ್ತಾ ಇರೋದು ತಾವು? ನಾವು ಉಡಾರ, ರಾಯಚೂರು ಡಿಸ್ಟಿಕಾ? ಇಲ್ಲಿ ರಾಯಚೂರು ಜಿಲ್ಲಾ ಶಿರವಾರ ತಾಲೂಕು ರೀ. ನಿಮಗೆ ರಾಯಚೂರು ಅಂದರೆ ರಾಯರ ಸನ್ನಿಧಾನ ಹತ್ರ ಅಲ್ವಾ, ರಾಘವೇಂದ್ರ ಸ್ವಾಮಿಗಳು? ದೂರ ಆಗ್ತದೆ, ಈ ಕಡೆ ಆಂಧ್ರ ಆಗ್ತದೆ. ರಾಯಚೂರಿನಿಂದ ಇದು ಮಂತ್ರಾಲಯ ಹತ್ರನಾ ದೂರನಾ? ದೂರ ಆಗ್ತದೆ. ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಷ್ಟು ತುಂಬ ದೂರ ಏನಿಲ್ವಲ್ಲ? ಆಯ್ತು ರೀ. ಅದ್ರಾಗ ಆಗ ಮತ್ತೆ ಹೋಗಿ ಬಾ ಅಂದ್ರೆ ಹೋಗಿ ಬರ್ಬೋದು ರೀ. ನೀವು ಹೋಗಿ ಬರಲೇಬೇಕು. ನೀವೇನು ಮಾಡಬೇಕು, ಶನಿವಾರದ ರಾತ್ರಿ ನೀವು ಶನಿವಾರ ಪ್ರಯಾಣವನ್ನು ಮಾಡಬೇಕು. ಯಾವತ್ತು? ಶನಿವಾರ ನೀವು ಮನೆಯಿಂದ ಪ್ರಯಾಣವನ್ನು ಮಾಡಿ ಸೋಮವಾರ ತನಕ ಅಲ್ಲೇ ಇರಬೇಕಂದ್ರೆ ಶನಿವಾರದ ರಾತ್ರಿ, ಭಾನುವಾರದ ರಾತ್ರಿ, ಸೋಮವಾರ ಬೆಳಗ್ಗೆ ಅಲ್ಲಿಂದ ವಾಪಸ್ ಬರಬೇಕು. 72 ಗಂಟೆಗಳ ಕಾಲ ನೀವು ಗುರುಗಳ ಸನ್ನಿಧಾನದಲ್ಲಿ ನೀವು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮಗ ಮತ್ತು ಆ ಸೊಸೆ ಇಬ್ಬರನ್ನು ಕೂಡ ಸಂಕಲ್ಪ ಮಾಡಿ ಕಳಿಸಿ. ರಾಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಹೆಜ್ಜೆ ನಮಸ್ಕಾರವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಪ್ಪ, ಈ ರೀತಿಯಾಗಿ ಮಕ್ಕಳ ಸಂತಾನದಲ್ಲಿ ನಮಗೆ ಅಡೆತಡೆಗಳಾಗ್ತಾ ಇದೆ, ಇದು ಸನ್ಮಂಗಳಕರವಾಗಿ ಆಗಲಿ. ಆ ನಂತರ ಬಂದು ನಾನು ಪರಿಕ್ರಮವನ್ನು ಮಾಡಿ ಅಲ್ಲಿರ್ತಕ್ಕಂಥ ಉತ್ಸವಾದಿಗಳನ್ನು ಅಥವಾ ಅನ್ನದಾನವನ್ನು ಮಾಡಿಸುತ್ತೇನೆ ಅಂತೇಳಿ ಅನನ್ಯವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಎರಡನೇದಾಗಿ ಏನಪ್ಪ ಅಂದರೆ, ಆ ರಾಯರ ಸಮೀಪದಲ್ಲಿ ಒಂದು 2 ತೆಂಗಿನಕಾಯಿಯನ್ನು ತಗೊಂಡೋಗಿ ಅಲ್ಲಿ ಆ ಕಡೆ ಗುರುಗಳ ಗದ್ದಿಗೆ ಇರತಕ್ಕಂಥದ್ದಿದೆ. ರಾಯರ ಸಮೀಪ ಆ ಕಡೆ ನೀವು ಹೋದಾಗ ಗುರುಗಳ ಗದ್ದಿಗೆ ಇದೆ. ಆ ಗದ್ದಿಗೆ ಹತ್ರ 2 ತೆಂಗಿನಕಾಯಿ ಇಟ್ಬಿಟ್ಟು ಬನ್ನಿ. ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಯಾವ ತಾರಾಬಲ ಅನುಕೂಲ ಅನ್ನುವಂತಹ ವಿಚಾರವನ್ನು. ಅಂತಹ ತಾರಾಬಲದಲ್ಲಿ ತಮ್ಮ ಕಾರ್ಯವನ್ನು ಕೈಗೊಂಡಾಗ ಅದರಿಂದ ಯಶಸ್ಸು ಖಂಡಿತ ಲಭ್ಯವಾಗುತ್ತಾ, ಹೇಗೆ ಗುರುಜಿ? ಖಂಡಿತ ಶತಸಿದ್ಧವಾಗಿ ಇದಕ್ಕೆ ಇದು ಅನುಭವದಲ್ಲೂ ಕೂಡ ಇರತಕ್ಕಂಥದ್ದು. ಯಾಕೆಂದರೆ ನಾನು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಕೂಡ ತಾರಾಬಲ ಇಲ್ಲ ಅಂದರೆ ಅದು ಎಂಥ ಒಳ್ಳೆಯ ಸುಮುಹೂರ್ತ ಇದ್ದರೂ ಕೂಡ ನಾವು ಮಾಡೋದೇ ಇಲ್ಲ. ಯಾಕೆಂದರೆ ಮುಹೂರ್ತಕ್ಕಿಂತ ಈಗ ಕೆಲವು ಸಂದರ್ಭಗಳಲ್ಲಿ ಗೃಹ ಪ್ರವೇಶ, ನಾಮಕರಣ, ಉಪನಯನ ಇದೆಲ್ಲ ಕೂಡ ಒಂದಷ್ಟು ಮುಹೂರ್ತಗಳು ಶುಭಪ್ರದವಾದಂಥ ಮುಹೂರ್ತಗಳಿದೆ, ಲಗ್ನಗಳು ಅಂತ ಕರಿತೀವಿ ನಾವು.
ಆ ಲಗ್ನಕ್ಕಿಂತ ಬಲವಾಗಿರ್ತಕ್ಕಂಥದ್ದು ತಾರೆ, ತಾರಾ ಮತ್ತು ಚಂದ್ರ ಬಲ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಏನಂದರೆ ಚಂದ್ರ ನಮಗೆ ಶುಕ್ಲ ಪಕ್ಷದಲ್ಲಿ ಬಹಳ ಮುಖ್ಯವಾಗಿ ಪಂಚಮಿಯಿಂದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯವರೆಗೆ ಅವನು ಅತ್ಯಂತ ಶುಭಪ್ರದನಾಗಿರ್ತಕ್ಕಂಥವನಾಗ್ತಾನೆ. ಅದರಲ್ಲೂ ಕೂಡ ಪೂರ್ಣ ಯೌವನ ವ್ಯವಸ್ಥೆ ಬರ್ತಕ್ಕಂಥದ್ದು ಯಾವಾಗ, ಹುಣ್ಣಿಮೆ ಸಂದರ್ಭದಲ್ಲಿ ಪೂರ್ಣವಾದಂಥ ಒಂದು ಅವನು ಯೌವನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವನಾಗ್ತಾನೆ. ಅದನ್ನು ಹೊರತುಪಡಿಸಿ ನಾವು ಕೃಷ್ಣ ಪಕ್ಷಕ್ಕೆ ಬಂದಾಗ ಅದರಲ್ಲೂ ಕೂಡ ಪಾಡ್ಯಮಿ ನಾವು ಯಾವುದೇ ಕರ್ಮವನ್ನು ಮಾಡಲ್ಲ. ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಆ ಚೌತಿ ತಿಥಿ ಯಾವುದು ಮಾಡಲ್ಲ. ಇರ್ತಕ್ಕಂಥದ್ದು ಯಾವುದು, ಆ ಕೃಷ್ಣ ಪಕ್ಷದಲ್ಲಿ ಇರ್ತಕ್ಕಂಥದ್ದು ತೃತೀಯ ಮತ್ತು ಪಂಚಮಿ ತಿಥಿಯಲ್ಲಿ ಮಾತ್ರ ಏನಾದರೂ ಅದರಲ್ಲೂ ಕೂಡ ಅನಿವಾರ್ಯತೆಗಳಿದ್ದಾಗ ಮಾತ್ರ ಒಂದು ಗೃಹ ಪ್ರವೇಶ ನಾಮಕರಣವನ್ನು ಮಾಡ್ತಕ್ಕಂಥದ್ದು. ವೃದ್ಧಿ ಕರ್ಮಗಳನ್ನು ಬಹಳ ಮುಖ್ಯವಾಗಿ ಶುಕ್ಲ ಪಕ್ಷದಲ್ಲಿ ಮಾಡುವಂಥ ಒಂದು ಅಭ್ಯಾಸವನ್ನು, ಯಾಕಂದರೆ ಇದು ಎಲ್ಲರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಯಾರೋ ಮುಹೂರ್ತ ಇಟ್ಕೊಳ್ತಾರೆ, ಆ ಸಮಯವನ್ನು ನೋಡಲ್ಲ, ಆ ಮನೆಗೆ ಹೋದ್ಮೇಲೆ ಆ ಅರ್ಚಕರಿಗೆ ತೊಂದರೆ ಬರಲ್ಲ, ಹೋಗ್ತಕ್ಕಂಥ ನಿಮಗೆ ತೊಂದರೆ ಬರ್ತಕ್ಕಂಥದ್ದಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಪರೋಪಕಾರವನ್ನು ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವತ್ತೂ ಕೂಡ ಮನಸ್ಸಿನ ಆಲೋಚನೆ ವಿಧಾನದಲ್ಲಿ ಅವರ ಅನುಕೂಲಕ್ಕಾಗಿ, ಪುರೋಹಿತರ ಅನುಕೂಲಕ್ಕಾಗಿ ಇಟ್ಕೊಡ್ತಕ್ಕಂಥ ಅಭ್ಯಾಸಗಳಿದೆ. ಅವರು ಡೇಟನ್ನು ನೋಡಿ, ಯಾಕೆಂದರೆ ನಾವು ಪುರೋಹಿತರ ಅನುಕೂಲಕ್ಕೋಸ್ಕರವಾಗಿ ಮಾಡ್ತಾ ಇಲ್ಲ ಕಾರ್ಯಕ್ರಮ, ಮಾಡ್ತಾ ಇರೋದು ಯಾರು, ಯಜಮಾನನ ಅನುಕೂಲಕ್ಕಾಗಿ ಮಾಡಬೇಕು. ಹಾಗಾಗಿ ಯಜಮಾನನಿಗೆ ಅನುಕೂಲಕರವಾದಂಥ ದಿನವನ್ನು ನೋಡಿ ನಿರ್ಧಾರ ಮಾಡಿಕೊಳ್ಬೇಕಾದದ್ದು. ಯಾಕೆಂದರೆ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಉಟ್ಕೊಂಡಾಗ, ಅವರ ಕೇಳ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಂಡಾಗ, ಸ್ವಾಮಿ ನಮಗಿದು ತಾರಾಬಲ ಚೆನ್ನಾಗಿದೆಯಾ, ಲಗ್ನ ಎಲ್ಲ ಚೆನ್ನಾಗಿದೆಯಾ, ಮುಹೂರ್ತ ಎಲ್ಲ ಚೆನ್ನಾಗಿದೆಯಾ, ತಿಥಿ ಚೆನ್ನಾಗಿದೆಯಾ, ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ಅಂತ ಹೇಳುತ್ತೆ ಶಾಸ್ತ್ರ. ತಿಥಿ ಅಂತಕ್ಕಂಥದ್ದು ಶ್ರೇಯಸ್ಸನ್ನು ತಂದುಕೊಟ್ರೆ, ವಾರ ಅಂತಕ್ಕಂಥದ್ದು ಆಯುಷ್ಯನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತಿಥೇಶ್ಚ ಶ್ರೇಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರತೆ ಪಾಪನ್. ನೋಡಿ, ಯಾವ ನಕ್ಷತ್ರದಲ್ಲಿ ನೀವು ನಕ್ಷತ್ರದಲ್ಲೇ ನೀವು ಗೃಹ ಪ್ರವೇಶವನ್ನು ಮಾಡಿದಾಗ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಪಂಚಾಂಗ ಅಂದರೆ ಕೇವಲ ನಾವು ತಿಥಿ ವಾರ ನಕ್ಷತ್ರ ಯೋಗವನ್ನು ನೋಡ್ತಕ್ಕಂಥದ್ದಲ್ಲ. ಸಹಜವಾಗಿ 90% ಏನಂದರೆ ಯಾವುದೋ ಒಂದು ಕೊರತೆ ಇದೆ ಅಂತ ಆದಾಗ ನಾವು ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದಾಗಿರುತ್ತೆ. ಈಗ ತಿಥಿ ಕೆಲವು ಸಂದರ್ಭಗಳಲ್ಲಿ ಗುರುವಾರ, ಶುಕ್ರವಾರ ಬಹಳ ಶ್ರೇಷ್ಠಪ್ರದವಾದ ವಾರಗಳು, ಬುಧವಾರ ಅಂತಕ್ಕಂಥದ್ದು ಹೇಳುತ್ತೆ. ನಾವು ಭಾನುವಾರ ಮಾಡಬೇಕಾದದ್ದು, ಸೋಮವಾರ ಕೂಡ ಮಧ್ಯಮ ಅಂತ ಹೇಳುತ್ತೆ ಶಾಸ್ತ್ರ, ಭಾನುವಾರ ಅಧಮ ಅಂತ ಹೇಳುತ್ತೆ. ಅದರಲ್ಲೂ ಕೂಡ ಮಂಗಳವಾರ ಶನಿವಾರ ನಿಷಿದ್ಧ, ಭಾನುವಾರ ಮಧ್ಯಮ ಅಧಮ ಅಂತ ಹೇಳುತ್ತೆ. ನಾವು ಸಂದರ್ಭಾನುಸಾರದಲ್ಲಿ ಇವತ್ತಿನ ಕಾಲಮಾನಕ್ಕೆ ನಾವು ಭಾನುವಾರ ಎಲ್ಲ ಮದುವೆಗಳನ್ನು ಮಾಡ್ತೀವಿ. ಮದುವೆಯನ್ನು ಮಾಡಿದಾಗ ನಾವು ಭಾನುವಾರವನ್ನು ಹೊರತುಪಡಿಸಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಾದಿಗಳು ಮುಖ್ಯವಾಗಿ ಚೆನ್ನಾಗಿದ್ದಾಗ ಮಾಡ್ಬೋದು ಅಂತಕ್ಕಂಥ ಒಂದು ಪದ್ಧತಿ ರೂಢಿಗತವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವುದೇ ಕಾರ್ಯಕ್ರಮವನ್ನು ನೀವು ಮಾಡಬೇಕಾದ್ರೂ ಕೂಡ, ಅದರಲ್ಲೂ ಕೂಡ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೂ ಕೂಡ ಖಂಡಿತ 3ನೇ ತಾರೆ ಮೃತ್ಯು ತಾರೆಯಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಯಾವುದೇ ವ್ಯವಹಾರ ವ್ಯಾಪಾರಾದಿಗಳನ್ನು ಮಾಡಬೇಕು, ಒಪ್ಪಂದಾದಿಗಳನ್ನು ಮಾಡ್ಕೊಳ್ಬೇಕಂದ್ರೆ ಪ್ರತ್ಯೇಕ ತಾರೆಯಲ್ಲಿ ಮಾಡಬೇಕು. 5ನೇ ತಾರೆಯಲ್ಲಿ ಯಾರನ್ನು ಬೇಕಾದರೂ ಕೂಡ ಇದನ್ನು ತಿಳ್ಕೊಳ್ಬೋದಾಗಿರ್ತಕ್ಕಂಥದ್ದು. ಇವತ್ತಿನ ಪಂಚಾಂಗ ಮನೆಯಲ್ಲಿ ಕ್ಯಾಲೆಂಡರ್ ಪಂಚಾಂಗವಾಗಿ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಇರುತ್ತೆ. ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ನಿಮ್ದು ಇವಾಗ ಯಾವುದೋ ಒಂದು ಹೆಸರಿದೆ ಅಂತ ಇಟ್ಕೊಳ್ಳೋಣ, ಆ ಹೆಸರಿಗೆ ನಕ್ಷತ್ರ ಬರ್ತಕ್ಕಂಥದ್ದಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ನಕ್ಷತ್ರ ಗೊತ್ತಿರ್ತಕ್ಕಂಥದ್ದಾಗಿರುತ್ತೆ. ಏನೂ ಗೊತ್ತಿಲ್ಲ ಅಂದರೆ ನಾಮ ನಕ್ಷತ್ರ ಆದರೂ ಗೊತ್ತಿರುತ್ತೆ. ನಾಮ ನಕ್ಷತ್ರದಿಂದ ನೀವು ಆ ನಕ್ಷತ್ರದ ತನಕ ನೀವು ಎಣಿಸ್ಕೊಂಡಾಗ ಬರುವಂಥದ್ದು 1ನೇ ನಕ್ಷತ್ರನೋ, 3ನೇ ನಕ್ಷತ್ರನೋ, 5ನೇ ನಕ್ಷತ್ರನೋ, 7ನೇ ನಕ್ಷತ್ರನೋ ಇದ್ದರೆ ನೀವೇ ಅದನ್ನು ಧಿಕ್ಕರಿಸ್ಬೋದು. ನೀವೇ ಯಾರೋ ಲಗ್ನ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದು ಸ್ವಾಮಿ ನಕ್ಷತ್ರ ಅಂತ ಕೇಳಿ, ಆ ನಕ್ಷತ್ರ ನಮಗೆ ಬರುತ್ತಾ, ಅನುಕೂಲಕರವಾಗಿದೆಯಾ ಅಂತ ಕೇಳಿದಾಗ ಅವರೇ ತಬ್ಬಿಬ್ಬಿ ಆಗಿಬಿಡ್ತಾರೆ. ಯಾಕೆಂದರೆ ಒಂದಷ್ಟು ಜನ ಇದ್ರ ಬಗ್ಗೆ, ಯಾಕೆಂದರೆ ಜ್ಯೋತಿಷ್ಯ ಅಂದರೆ ಅವ್ರು ಹೇಳಿದ್ದನ್ನೇ ನಂಬಬೇಕು ಅಂತಕ್ಕಂಥ ಒಂದಷ್ಟು ಪ್ರಬಲವಾಗಿ ಅದನ್ನು ನಂಬಿಸ್ಬಿಟ್ಟಿದ್ದಾರೆ. ಯಾರು ನಂಬುವಂಥದ್ದಿಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ಕಣ್ಣು ಸಮುದ್ರ, ಅದು ಎಷ್ಟು ಯಾರು ಬೇಕಾದರೂ ಕೂಡ ಅದನ್ನು ಸ್ವೀಕಾರ ಮಾಡುವಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಸಣ್ಣ ಪುಟ್ಟದಾಗಿ ಇವತ್ತಿನ ಏನೋ ಸಣ್ಣದಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಕೂಡ ಸಾಮಾನ್ಯವಾಗಿ ಪಂಚಾಂಗವನ್ನು ನೋಡ್ತಕ್ಕಂಥ ಅಭ್ಯಾಸ ಇದೆ. ಅದು ನಮ್ಮ ಪೂರ್ವಜರಿಂದ ಆದಿಯಾಗಿ ಬಂದಿರತಕ್ಕಂಥದ್ದು. ಅದರಲ್ಲೇನು ನಾನೇನು ಅತೀತನಾಗಿ ಅತಿ ಬ್ರಹ್ಮನೂ ಅಲ್ಲ. ಆದರೆ ತಿಳಿದಿರ್ತಕ್ಕಂಥ ಅಲ್ಪಜ್ಞಾನದಲ್ಲಿ ಒಂದಷ್ಟು ಜನಕ್ಕೆ ಅದರ ಬಗ್ಗೆ ಲಕ್ಷ್ಯ ವಹಿಸುವ ಹಾಗೆ ತಿಳಿಸುವಂಥದ್ದೇ ನನ್ನ ಧರ್ಮ ಆದದ್ದನ್ನು ತಿಳಿಸ್ತಾ ಇದ್ದೀವಿ. ಸರಿ ಗುರೂಜಿ, ಕೃಷ್ಣಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತಾಡ್ಬಿಡೋಣ. ನಮಸ್ಕಾರ ಕೃಷ್ಣಪ್ಪ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಹಾ, ಹಲೋ. ಓಕೆ, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾಂ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮತ್ತೆ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 26 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನಮ್ಮ ಕೃಪಾಶೀರ್ವಾದ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಗುರುಜಿ, ನನಗೆ ಒಂದು
ಜೀವನದಲ್ಲಿ ಆರ್ಥಿಕ ವ್ಯವಸ್ಥೆ ಬಹಳಷ್ಟು ಕುಂಠಿತಗೊಂಡಿದೆ. 2020 ನಡೀತಿದ್ದ ಉದ್ಯೋಗ ಈಗ ಸ್ವಲ್ಪ ಕಡಿತಗೊಂಡಿದೆ ಗುರುಜಿ. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಗಳು ಮಾಡೋದಕ್ಕೆ ಹೋದ್ರೆ ಅಲ್ಲಿ ಎಡವಟ್ಟಾಗ್ತಾ ಇದೆ ಗುರುಜಿ. ನೀವೊಂದು ಕೆಲಸ ಮಾಡಿ, ವೈಯಕ್ತಿಕವಾಗಿ ನಮ್ಮನ್ನು ಸಂಪರ್ಕಿಸಿ, ನಾನು ನಿಮಗೆ ಸೂಕ್ತವಾಗಿ ಪರಿಹಾರ ಕೊಡ್ತೇನೆ, ನಾನೇ ಮಾತನಾಡ್ತೇನೆ. ಓಕೆ? ಯಾಕೆಂದರೆ ಕೆಲವು ಗ್ರಹಚಾರಗಳು ಗೋಚಾರದಲ್ಲಿ ಅನಾನುಕೂಲ ತೋರಿಸ್ತಾ ಇದೆ. ನೀವು ತೋರಿಸಿದಂಥ ಒಂದು ತಿಳಿಸಿದಂಥ ಸಂಖ್ಯೆಗನುಸಾರವಾಗಿ ಗ್ರಹಸ್ಥಿತಿ ಚೆನ್ನಾಗಿಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಯಾವಾಗಲಿಂದ ನಿಮಗೆ ಸಮಸ್ಯೆ ಬಂದಿದೆ, ಮುಂದೆ ಹೇಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಖಂಡಿತ ನಮಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ತಾರಾಬಲದ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ಬರಿಗೂ ಕೂಡ ಈ ತಾರಾಬಲ ಅನ್ನೋದು ಅವಶ್ಯಕತೆ ಇದೆಯಾ? ಅದೇ ರೀತಿ ಚಂದ್ರಬಲ ಹಾಗೆ ತಾರಾಬಲ ಅಂತ ಹೇಳಿ ನಾವು ಮಾತನಾಡುವಾಗ ಒಂದು ಮುಹೂರ್ತವನ್ನು ನಿಗದಿ ಮಾಡಬೇಕಾದ್ರೆ ಯಾವುದು ಅತಿ ಮುಖ್ಯವಾಗುತ್ತೆ ಗುರು? ನೀವು ಯಾವುದಾದ್ರೂ ಒಂದು ಸಂದರ್ಭಾನುಸಾರದಲ್ಲಿ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಹೇಗೆ ಹೋಗ್ತೀರಾ? ಹೇಗೆ ಹೋಗ್ತೀರಾ? ರೆಡಿ ಆಗ್ಬಿಟ್ಟು. ರೆಡಿ ಅಂದರೆ ಏನು? ಮೊದಲನೇದಾಗಿ ನಿಮಗೆ ಕಾನ್ಸಿಯಸ್ ಇರತಕ್ಕಂಥದ್ದು ಒಳ್ಳೆ ಬಟ್ಟೆ ಹಾಕಬೇಕು ಅಂತಕ್ಕಂಥದ್ದು. ಆ ನಂತರದಲ್ಲಿ ಕೂದಲು, ಮುಖ ಎಲ್ಲವನ್ನು ಕೂಡ ಲಕ್ಷಣವಾಗಿ ಹೋಗ್ಬೇಕಂತಕ್ಕಂಥ ಮನಸ್ಥಿತಿ ಬರಲ್ವಾ? ಬರುತ್ತೆ ಗುರುಜಿ. ಹಾಗೆ ಒಂದು ಕ್ರಮವನ್ನು, ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಅದರದೇ ಆದಂಥ ಒಂದು ಕ್ರಮಬದ್ಧತೆಗಳಿರುತ್ತೆ. ಈಗ ಕಾಲಾಮೃತ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇದ್ರ ಬಗ್ಗೆ ಅತ್ಯಂತ ಎಷ್ಟು ಸುವಿಸ್ತಾರವಾಗಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಆ ಒಂದು ಗ್ರಂಥಕ್ಕೆ ಹೆಸರಿಟ್ಟಿರ್ತಕ್ಕಂಥ ಮಹಾತ್ಮರು ಕಾಲಾಮೃತ, ಕಾಲವೇ ಒಂದು ಅಮೃತ ಅಂತಕ್ಕಂಥದ್ದು. ಅದಕ್ಕೆ ನಾವು ಕಾಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಕಾಲದ ಜೊತೆ ನಮ್ಮ ನಡಿಗೆ ಇದ್ದಾಗ ಕಾಲವನ್ನು ನಾವು ಅನುಸರಿಸಬೇಕಾದದ್ದು ನಮ್ಮ ಧರ್ಮನ ಅಧರ್ಮನ? ಧರ್ಮ. ಹಾಗಾಗಿ ಯಾವುದೇ ಕಾರ್ಯಕ್ರಮವನ್ನು ನೀವು ಮಾಡಬೇಕಾದರೂ ಕೂಡ ಬಹಳ ಮುಖ್ಯವಾಗಿ ಯಾರೋ ಪುರೋಹಿತರು ಕೊಟ್ಟರು, ಯಾರೋ ಜ್ಯೋತಿಷಿಗಳು ಕೊಟ್ಟರು ಅನ್ನೋದಕ್ಕಿಂತ ಅವರ ಅನುಕೂಲಕ್ಕಾಗಿ ಕೊಟ್ಟಿದ್ದಾರಾ, ನಿಮ್ಮ ಅನುಕೂಲಕ್ಕಾಗಿ ಕೊಟ್ಟಿದ್ದಾರಾ? ಅಷ್ಟಮೇ ದಿವಸ ತೊಗೊಂಡೋಗಿ ಗೃಹಪ್ರವೇಶ ಮಾಡ್ತಾರೆ. ಸಿಂಹಲಗ್ನದಲ್ಲಿ ತೊಗೊಂಡೋಗಿ ಅಥವಾ ವೃಶ್ಚಿಕ ಲಗ್ನದಲ್ಲಿ, ಕೆಲವು ದಗ್ಧ ರಾಶಿಗಳಲ್ಲಿ, ದಗ್ಧ ಲಗ್ನಗಳಲ್ಲಿ, ದಗ್ಧ ನಕ್ಷತ್ರಗಳಲ್ಲಿ ಮದುವೆಗಳನ್ನು ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಏನಾಗುತ್ತೆ? ಯಾಕೆ ಅಂದರೆ ಇವತ್ತಿನ ಈ ಕಾಲಮಾನ ಎಲ್ಲದರಲ್ಲೂ ಕೂಡ ಅವ್ರನ್ನೇ ಸುಟ್ಕೊಳ್ತಾ ಇದೆ. ಆದರೆ ಇವತ್ತಿನ ಕಾಲಮಾನಕ್ಕೆ ತುಂಬ ಜನಕ್ಕೆ ಜ್ಯೋತಿಷ್ಯದ ಬಗ್ಗೆ ಅರಿವಿದೆ, ಅದು ತುಂಬ ಒಳ್ಳೆಯ ಬೆಳವಣಿಗೆ. ಆದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಯಾರೋ ಒಬ್ಬರ ನಂಬಿಕೆಯ ಮೇಲೆ ಆಧಾರವಾದದ್ದಲ್ಲ, ಅದು ಶಾಸ್ತ್ರದ ಮೇಲೆ ಆಧಾರವಾಗಿರ್ತಕ್ಕಂಥದ್ದು. ಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಋಷಿಮುನಿಗಳು ಇದನ್ನು ಮಾಡಿದ್ರೆ ಈಗ ಆಗುತ್ತೆ ಅಂತಕ್ಕಂಥ ಒಂದು ಆಧಾರವನ್ನು ಕೊಟ್ಟು ಅದನ್ನು ನಿಲ್ಲಿಸಿ ನಮಗೆ ಅದನ್ನು ಅನುಸರಿಸ್ಕೊಂಡು ಹೋಗಿ ಅಂತೇಳಿ ತಿಳಿಸಿರ್ತಕ್ಕಂಥ ಒಂದು ಆಧಾರ ಸ್ತಂಭ. ಹಾಗಾಗಿ ಪಿಲ್ಲರ್ ಅಂತ ನಾವೇನು ಕರಿತೀವೋ, ಯಾವುದೇ ಒಂದು ಇದನ್ನು ನಾವು ಪಿಲ್ಲರ್ ಯುಕ್ತವಾಗಿ ಮಾಡಿದಾಗ ಅದು ಸುಭದ್ರವಾಗಿರುತ್ತೆ ಅಂತ ಒಂದು ಎಜುಕೇಷನ್ ಅಂತಕ್ಕಂಥದ್ದು ಕೂಡ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ಹೊರತುಪಡಿಸಿ ಎಜುಕೇಷನ್ ಮಾಡಿದ್ರೆ ಅವನು ಅವಿದ್ಯಾವಂತನೇ ಆಗಿರ್ತಾನೆ ಹೊರತು ಅವನು ವಿದ್ಯಾವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಸಬ್ಜೆಕ್ಟನ್ನು ತಗೊಂಡಾಗ ಅಥವಾ PUC ತಗೊಂಡಾಗ ಅದರಲ್ಲಿ ಹಲವಾರು ರೀತಿಯಾದ ಸಬ್ಜೆಕ್ಟ್ಗಳು ಯಾಕೆ ಇಟ್ಟಿರ್ತಾರೆ? ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಅವರು ಅದನ್ನು ಗ್ರಹಿಸಲಿ ಅಂತಕ್ಕಂಥ ಉದ್ದೇಶದಿಂದ ಇಟ್ಟಿರ್ತಕ್ಕಂಥದ್ದಾಗಿದೆ. ಹಾಗೆ ಶಾಸ್ತ್ರ ಅಂತಕ್ಕಂಥದ್ದು ಯಾರಿಗೂ ಕೂಡ ಮೌಢ್ಯತೆಗಳನ್ನು ತುಂಬುವಂಥದ್ದಲ್ಲ, ಜ್ಞಾನವನ್ನು ಪಸಲಿಸುವಂಥ ಒಂದು ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡ್ತಿರುವ ವೀಕ್ಷಕರೇ, ಮುಹೂರ್ತಗಳಲ್ಲಿ ಯಾವ ತಾರಾಬಲ ಅನುಕೂಲ ಅನ್ನುವಂಥ ವಿಚಾರವನ್ನ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.